ನಮಸ್ಕಾರ ಎಲ್ಲ ಆವರಣಿ ಕ್ಷೇತ್ರದ ಜನತೆಗೆ. ಯಾಕೆಂದರೆ ಇದೊಂದು ಜನರ ಸೇವೆ, ಜನಾರ್ದನ ಸೇವೆ ಅಂತಾರಲ್ಲೇ, ಇದೊಂದು ಸೇವೆ ಮಾಡೋಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸುತ್ತಮುತ್ತಲ ಜನರು. ಭಾಳಷ್ಟು ದಿವಸ ನಾವು ಕನಸು ಕಂಡಿದ್ವಿ ಏನಾದರೂ ಒಂದು ಮಾಡಬೇಕು ಈ ಆವರಣಿ ಕ್ಷೇತ್ರಕ್ಕೆ ಅಂತ. ಯಾಕೆಂದರೆ ನಾವೇ ಇಲ್ಲಿ 95ಇಂದ 2000 ಬ್ಯಾಚ್ವರೆಗೂ ಓದಿ ಇಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಒಗ್ಗೂಡಿ ಒಂದೇನೋ ಒಂದು ಮಾಡಬೇಕು ಅಂತ, ಭಾಳಷ್ಟು ಒಳ್ಳೆ ಕೆಲಸ ಮಾಡಬೇಕು, ಬೇರೆಯವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗೋದು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಯಾವುದೇ ಪಾಲಿಟಿಕ್ಸ್ ಆಗಲಿ ದುಡ್ಡು ಮಾಡಬೇಕು ಅನ್ನೋ ಇದೇನಿಲ್ಲ. ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ಇನ್ನೂ ಎಷ್ಟು ವರ್ಷ ನಾವು ಕಂಟಿನ್ಯೂಸ್, ನಾವಿರೋದು ದುಬೈಲಿದ್ರೂ ನಾವು ಈ ಜನರಿಗೆ, ರೈತರಿಗೆ ಏನೋ ಒಂದು ಊಟ, ಒಂದು ನೀರು, ಯಾಕೆಂದರೆ ಬರುವಾಗ ಅವ್ರು ಯಾವುದು ಸಿಲಿಂಡರ್ ತೊಗೊಂಡು ಬರೋದು, ವೆಜಿಟೇಬಲ್ಸ್ ಇಲ್ಲಿ ಬಂದು ಕುಕ್ಕಿಂಗ್ ಮಾಡೋಕ್ಕಂತೂ ಆಗಲ್ಲ. ಇಲ್ಲಿ ಎಲ್ಲ ಹೋಟ್ಲುಗಳಲ್ಲೇ ತಿನ್ನಬೇಕು. ಅಂಥ ಟೈಮಲ್ಲಿ ನಾವು ಇಲ್ಲಿ ಸೇವೆ ಮಾಡಬೇಕು ಅನ್ನೋದು ನಮಗೆ ಒಂದು ಋಣ ಅಂತ ಹೇಳ್ಬೋದು. ಯಾಕೆಂದರೆ ನಾನು ದುಬೈ ಕಡೆ ಎಲ್ಲ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಸೇವೆ ರೈಸ್ ಎಲ್ಲ ಅಂದರೆ ಬಿರಿಯಾನಿಗಳು ಇದು ಇಫ್ತಾರ್ ಪಾರ್ಟಿಲೆಲ್ಲ ಕೊಡ್ತಾ ಇರ್ತೀನಿ. ಕೊಡುವಾಗ ಏನಂದರೆ ನಮಗೆ ಪರ್ಮಿಷನ್ ಇರಬೇಕು. ನಾನೇ ಒಂದು 50,000 1 ಲಕ್ಷ ಹೋಟ್ಲವ್ರು ಕೊಟ್ಬಿಟ್ಟು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ನಾವು ಕೊಡೋಕ್ಕಾಗಲ್ಲ. ಇಲ್ಲೇನಂದರೆ ಜನ ಅಂದರೆ ಅಂದರೆ ನಾವು ಎಷ್ಟು ಇಷ್ಟ ಆಗುತ್ತೆ ನಮ್ಮ ದುಡ್ಡಲ್ಲಿ ನಾವು ಜನರಿಗೆ ಕೊಡ್ಬೋದು. ಜನ ಬರ್ತಾ ಇದ್ದಾರೆ. ಒಂದೇ ಒಂದು ಬಾಧೆ ಕಷ್ಟ ಏನಂದರೆ ಇಲ್ಲಿ ರೈತರು ಅಷ್ಟೊಂದಿಲ್ಲ. ಔಟ್ಸೈಡ್ ಜಾತ್ರೆ ಬರೋರು ಮಾತ್ರ ತಗೊಂಡು ಹೋಗ್ತಾ ಇದ್ದಾರೆ. ರೈತರು ಬರ್ತಾ ಇದ್ದಾರೆ, ಆದರೆ ನಮ್ದೇನಂದರೆ ಈ ರೋಡ್ಗಿಂತ ಆ ಕಡೆ ರೈತರು, ಹಸುಗಳು ಎಲ್ಲ, ಎತ್ತುಗಳೆಲ್ಲ ತುಂಬೋಗಿದ್ದಾವೆ. ಸೊ ಅವ್ರಿಗೂ ನೆಕ್ಸ್ಟ್ ಬರೋವಂಥ ದಿವಸಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಯಾಕೆಂದರೆ ನಮಗೇನು ಐಡಿಯಾ ಇರಲಿಲ್ಲ. ಬಟ್ ಏನಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಭಾಳಷ್ಟು ಈ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಒಂದು 60-70 ಜನ ಏನಾದರೂ ಒಂದು ಮಾಡಬೇಕು ಆವರಣಿ ಕ್ಷೇತ್ರಕ್ಕೆ ಅಂತ ರಿಕ್ವೆಸ್ಟ್ ಮಾಡಿದಾಗ ಗ್ರೂಪಲ್ಲಿ ಇದೊಂದು ಅನ್ನದಾನ, ಮಹಾದಾನ, ವಿದ್ಯಾದಾನ, ಭಾಳಷ್ಟು ದಾನ ಇದೆ. ಅಂಥ ದಾನದಲ್ಲಿ ನಮಗೆ ಒಂದು ಅನ್ನದಾನ ಮಾಡೋಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಆವರಣಿ ಕ್ಷೇತ್ರದ ಜನತೆಗೆ ಭಾಳ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಭಾಳಷ್ಟು ನಾವು ಸೇವೆಗಳು ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವಾಗ ಕಾಲೇಜ್ಗೂ ನಾವು ಡಿಜಿಟಲ್ ಬೋರ್ಡು ಕೊಡಿಸ್ತೀವಿ. ಯಾಕೆಂದರೆ ಹುಡುಗರಿಗೆ ಒಂದು ಎಜುಕೇಷನ್ನು ಚೆನ್ನಾಗಿ ಆಗಬೇಕಂದ್ರೆ ಡಿಜಿಟಲ್ ಒಂದು ಮಾಡಿಸ್ತಾ ಇದ್ದೀವಿ. ಹಸ್ತಗಳು ಮಾಡಿಸಿದ್ದೀವಿ, ವಾಟರ್ ಟ್ಯಾಂಕ್ ಮಾಡಿಸಿದ್ದೀವಿ, ಇವಾಗ ಅನ್ನ ಸೇವೆ ಮಾಡಿದ್ದೀವಿ. ಇದು ವರ್ಷ ಇವಾಗ 5 ವರ್ಷ ನಾವು ಇಲ್ಲಿ ಏನು ಮಾಡಿದ್ದಾನೆ, 50 ವರ್ಷ ಆದ್ರೂ ನಮ್ಮ ಸೇವೆ ಇದ್ದೇ ಇದೆ. ಸೊ ಇದೇ ಥರ ನೀವು ಸಪೋರ್ಟ್ ಮಾಡಬೇಕು. ಭಾಳ ಖುಷಿ ಆಗುತ್ತೆ. ನೀವು ನೋಡ್ಬೋದು, ಎಲ್ಲ ನಮ್ಮ ಹುಡುಗರೆಲ್ಲ ತೋರಿಸ್ತಾರೆ ವಿಡಿಯೋದಲ್ಲಿ A to Z ಎಷ್ಟು ಜನ ಅನ್ನ ಸಂತರ್ಪಣೆ ಮಾಡೋದು ಯಾವ ಥರ ಖುಷಿ ಅಂದರೆ ಒಂಥರ ದೇವಲೋಕದಲ್ಲೇ ಇದ್ದೀವಿ ಅನ್ನೋ ಅಷ್ಟೊಂದು ಖುಷಿ ಆಗ್ತದೆ. ಎಸ್ಪೆಷಲಿ ನಮ್ಮ ತಾಯಿಯವರು ಬಂದಿದ್ದಾರೆ, ನಮ್ಮ ಸಿಸ್ಟರು ಬಂದಿದ್ದಾರೆ. ಇವಾಗ ದುಬೈ ಲೋಕ ಯಾರು ಅಂತ ಮನೆಗಳಲ್ಲೆಲ್ಲ ಇಲ್ಲಿರೋರೆಲ್ಲ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಖುಷಿ. ದೇವ್ರು ಎಲ್ಲಿದ್ರು ದೇವ್ರ ಹತ್ರ ಕ್ಯಾಮ್ರಾ ಅಂತಾರಲ್ಲ, ದೇವ್ರೊಂದು ಕ್ಯಾಮ್ರಾ. ನೀವು ಎಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಅಲ್ಲಿ ದೇವ್ರು 100% ಸನ್ಮಾನಗಳು ಇರ್ತವೆ, ಎಲ್ಲ ಇರ್ತವೆ. ಏನೇ ಇದ್ದಿದ್ರು ನೀವು ನಮ್ಮದು ತೋರಿಸ್ಕೊಡ್ಬೇಕು, ಅದು ಇಲ್ಲ. ಯಾಕೆ ನಮಗೊಂದು ದೇವ್ರ ಮೇಲೆ ನಂಬಿಕೆ ಇದೆ. ದೇವ್ರು ಎಲ್ಲೇ ಇದ್ರೂ ನಮ್ಮನ್ನು ಬೆಳೆಸ್ತಾರೆ. ನಾವೆಲ್ಲೋ ನೀರು ಕಟ್ಕೊಂಡು ಆಲೂಗಡ್ಡೆ, ಬೀನ್ಸ್ ಇದೆಲ್ಲ ಬೆಳೀತಾ ಇದೆ ರೈತರ ಮಕ್ಕಳು. ಬಟ್ ನಮ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ರೈತರಿಗೊಂದು ಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಸೊ ಇದರಲ್ಲಿ ಬೇರೆ ಖುಷಿ ಇಲ್ಲ. ಜನರೆಲ್ಲ ನಾವು ಸೇರಿ ಒಂದಷ್ಟು ದುಡ್ಡು ಹಾಕ್ಕೊಂಡು ಹಂಚ್ಕೊಂಡು ಮಾಡೋ ಅಂಥ ಇದರಲ್ಲಿ ಖುಷಿಯಲ್ಲಿ ಬೇರೆ ಎಲ್ಲೂ ಆ ಖುಷಿ ಸಿಗಲ್ಲ ಅನಿಸುತ್ತೆ. ಭಾಳ ಖುಷಿ ಆಗ್ತಾ ಇದೆ. ಸೊ ನಾವು ವರ್ಷ ನಾವು ಮಾಡೇ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಬೇಕು.